ಸುವರ್ಣ. ಪಪ್ಪಾ ಊಟ ಮಾಡದೆ ಹಾಗೆ ಹೋಗ್ತಿದ್ದೀರಾ? ಊಟ ತಾನೆ, ಎಲ್ಲ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡುವ ಬಾವಾ. ದೀಕ್ಷಾ, ನಿಂಗೆ ಮಸಾಲೆ ದೋಸೆ ಅಂದ್ರೆ ಸಾನೆ ಇಷ್ಟ ತಾನೆ, ಅದಕ್ಕೆ ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಮಾಡಿವ್ನಿ. ತಿನ್ನು, ಆರಿದ್ರು ಚೆನ್ನಾಗಿರಕ್ಕಿಲ್ಲ ಮಗಳೇ. ನಂಗೆ ಮಸಾಲೆ ದೋಸೆ ಬೇಡ. ದಿನ ಇದನ್ನೇ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ನಂಗೆ ಬರ್ಗರ್ ಬೇಕು. ಏ ದೀಕ್ಷಾ, ನೀನ್ ಹೇಳ್ತಿದ್ಯಲ್ಲೇ ಮನೇಲಿ ಮಾಡೋ ಫುಡ್ ತಿಂದ್ರೆ ಸ್ಟ್ರಾಂಗ್ ಆಗ್ತೀವಿ ಅಂತ. ಈಗ ನೀನೇ ಬರ್ಗರ್ ಬೇಕು ಅಂತಿದ್ಯಾ? ನನಗ್ ಬರ್ಗರ್ ಬೇಕು ಅಂದ್ರೆ ಬೇಕು ಅಷ್ಟೇ. ಹಾ, ತಗೊಂಡ್ ಬರೋಣ. ನಿಂಗೆ ವೆಜ್ ಬರ್ಗರ್ ಬೇಕೋ ಅಥವಾ ಚಿಕನ್ ಬರ್ಗರ್ ಬೇಕೋ? ಯಾವ್ದು ತಗೊಂಡ್ ಬರ್ಲಿ? ದೋಸ್ತ, ನೀನು ದೀಕ್ಷಂಗ್ ಸಪೋರ್ಟ್ ಮಾಡ್ತಿದ್ಯಾ? ಹೋಗ್ಲಿ ಬಿಡು, ಬರ್ಬೇಕಾದ್ರೆ ಜ್ಯೂಸ್ ತಗೋಬಾ. ಏ ನನಗಲ್ಲ ಅಪ್ಪ, ದೀಕ್ಷಾ ಜ್ಯೂಸ್ ಇಲ್ಲ ಅಂದ್ರೆ ಬರ್ಗರ್ ತಿನ್ನಲ್ಲ, ಅದಕ್ಕೆ. ಓಕೆ. ಅಕ್ಷಯ್, ಆರ್ ಯು ಫೀಲಿಂಗ್ ಬೆಟರ್? ಸಾರಿ ಅಕ್ಷಯ್, ನನ್ನಿಂದ ನಿಂಗೆ ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ. ಅರುಣ್ ಮಾತ್ರ ಸುಮ್ಮನೆ ಬಿಡಲ್ಲ ಬ್ರೋ. ಡೋಂಟ್ ವರಿ, ನಿನಗಾಗ್ತಿರೋ ನೋವನ್ನ ಗೇಮ್ ಆಗಿ ಟರ್ನ್ ಮಾಡಿ ಸದ್ಯದಲ್ಲೇ ಅವನ್ನ ಜೈಲಿಗೆ ಕಳಿಸ್ತೀನಿ, ನೋಡ್ತಾ ಇರು. ಬ್ರೋ, ಜೈಲಿಗೆ ಕಳಿಸೋ ಅಂತ ಅನಾಹುತ ಏನೂ ಆಗಿಲ್ಲ ಬಿಡು. ಅರುಣ್ನ ನಾನು ಡೀಲ್ ಮಾಡ್ತೀನಿ. ಅಕ್ಷಯ್, ಕೃತಿಕಾಗಿರೋದು ಒಂದೇ ಒಂದು ವೀಕ್, ಅದು ಆ ಅರುಣ್. ನಾವೀಗ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಶೇಖ. ಅರುಣ್ನ ಜೈಲಿಗೆ ಕಳಿಸಿದ್ರೆ ಕೃತಿಕಾ ಅವಳಾಗ ಅವಳೇ ನಮ್ಮ ಬರ್ತಾರೆ. ಐ ಡೋಂಟ್ ಥಿಂಕ್ ಸೊ ಬ್ರೋ. ಆ ಕೃತಿಕಾ ಇಷ್ಟಕ್ಕೆಲ್ಲ ಬಗ್ಗೋಳಲ್ಲ. ವೆಯ್ಟ್ ಆ್ಯಂಡ್ ವಾಚ್ ಅಕ್ಷಯ್. ಈಗ ನೀನೇಗೋ ಕಸ್ಟಡಿ ಕೇಸ್ ಹಾಕ್ಸೋ ಹಾಗೆ ಮಾಡಿ ಒಂದು ಲಾಭ ಮಾಡಿದ್ಯಾ, ಅದ್ರ ಜೊತೆ ನಾನೊಂದು ಲಾಭ ಮಾಡ್ಕೋತೀನಿ. ನಾನು ಮಾಡೋ ಪ್ಲ್ಯಾನ್ಗೆ ಹೇಗೆ ಒಂದೊಂದೇ ವಿಕೆಟ್ ಬೀಳುತ್ತೆ ಅಂತ ನೋಡ್ತಾ. ಲೆಟ್ಸ್ ಅಟ್ಯಾಕ್ ದ ಡೀರ್. ಬಟ್ಟೆ ಮೇಲೆ ನೀರ್ ತಾನೇ ಬಿದ್ದಿದ್ದು, ಈಗ ಬದಲಾಯಿಸಿದ್ನಲ್ಲ, ಕೂತ್ಕೊಂಡು ಅದಕ್ಕೆಲ್ಲ ಬೇಜಾರು ಮಾಡ್ಕೊತಾರೆ. ಕೊಂಡು ಈಗ ಚಿನ್ ಅದ್ ಯಾಕವ್ವ ಹಂಗೆ ಕುಂತಿದ್ಯಾ? ತಿನ್ನು ಮಗ. ನಂಗ್ ಬರ್ಗರ್ ಬೇಡ, ನಂಗ್ ಐಸ್ ಕ್ರೀಮ್ ಬೇಕು. ಏ ದೀಕ್ಷಾ, ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂತಾನೇನೆ, ಟೂ ಬ್ಯಾಡ್. ನಂಗ್ ಬೇಕು
ಸಾರಿ ಪುಟ್ಟ. ಆರ್ಡರ್ ಮಾಡೋಣ, ಯಾವ್ದು ಬೇಕು ಹೇಳು. ಏ ದೀಕ್ಷಾ, ಯಾರು ಬೇಡ ಅಂತಾನೆ ಹೇಳ್ತಿಲ್ಲ, ಎಲ್ಲಾರ್ಗೂ ಮ್ಯಾಜಿಕ್ ಮಾಡಿದ್ದೀನಿ. ಪಪ್ಪ ನಂಗೆ ಸ್ಟ್ರಾಬೆರಿ ಐಸ್ ಕ್ರೀಮ್. ಹೋಗ್ಲಿ, ನಂಗೆ ಚಾಕ್ಲೇಟ್ ಇರಲಿ. ಸರಿ ಸರಿ ಆಯಿತು. ಸೂರ್ಯ ಆರ್ಡರ್ ಮಾಡಿ ತಗೊಂಡು ಬರೋದಕ್ಕೆ ಹೇಳಿ. ಶ್ರಾವಣಿ ಚಿಟ್ಟಿ, ದೀಕ್ಷಾ ಈ ತರ ಬ್ಯಾಡ್ ಆಗಿ ನಡ್ಕೋತಿದ್ದಾಳೆ, ನೀವೇನು ಹೇಳ್ತಾನೆ ಇಲ್ಲ. ಮಕ್ಕಳು ಯಾವಾಗಲೂ ಗುಡ್ಡಾಗೆ ಇದ್ರೆ ಚೆನ್ನಾಗಿರೋದಿಲ್ಲ, ಆಗಾಗ ಸ್ವಲ್ಪ ಬ್ಯಾಡ್ ಆಗೂ ನಡ್ಕೋಬೇಕು. ಹೌದು, ಐಸ್ ಕ್ರೀಮ್ ಟೇಸ್ಟಿ ಆಗಿದೆಯಾ? ಹ್ಞೂ, ಸಖತ್ತಾಗಿದೆ. ನಿಮ್ಗೆಲ್ಲ ಏನಾಗಿದೆ? ಸಂಜೆ ಟೈಮ್ ಐಸ್ ಕ್ರೀಮ್ ತಿನ್ನಕ್ ಬಿಟ್ಟಿದ್ದೀರಾ? ಬರ್ಗರ್ ತಿನ್ಬೇಡ ಅಂತ ನೀವೇ ಹೇಳಿ ಅದನ್ನು ಕೊಡ್ಸಿದ್ದೀರಾ. ನಾನು ಇಷ್ಟೊಂದು ಹಠ ಮಾಡ್ತಾ ಇದ್ದೀನಿ, ಯಾರು ನಾನು ಯಾಕೆ ಬೈತಿಲ್ಲ? ದೀಕ್ಷಾ ಏನಾಯ್ತು ಪುಟ್ಟ? ಜಡ್ಜ್ ನನ್ನ ನಿಶಾ ಮಾಮ್ ಹತ್ರ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೀರಾ? ಪಪ್ಪ, ಈ ಮನೇಲಿ ಇದೆ ನನ್ನ ಕೊನೆ ದಿನನಾ? ಅದಕ್ಕೆ ನೀವು ಈ ರೀತಿ ಬಿಹೇವ್ ಮಾಡ್ತಿರೋದು. ಲಾವಣ್ಯಮ್ಮ, ನೀವು ಹಾಗೆ ಅನ್ಕೊಂಡಿದ್ದೀರಾ? ನಾನು ಎಲ್ರಿಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಇದೇ ಮನೆಯಲ್ಲಿರೋದು. ದೀಕ್ಷಾ, ನಿಮ್ಗೆ ಯಾರು ಹೇಳಿದ್ರು ಪುಟ್ಟ? ನೀನು ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ಹೇಳು? ಇದು ನಿನ್ ಮನೆ, ನೀನ್ ಇಲ್ಲೇ ಇದ್ಯಾ. ಐ ಪ್ರಾಮಿಸ್. ಸುಳ್ಳು ಹೇಳ್ತಿದ್ದೀರಾ ನೀವು? ಜಡ್ಜ್ ಆಂಟಿ ಮತ್ತೆ ಕಸ್ಟಡಿ ಕೇಸ್ನ ರಿಓಪನ್ ಮಾಡಿದ್ದಾರೆ ಅಂತ ನಂಗೂ ಗೊತ್ತು. ಅದಕ್ಕೆ ನೀವೆಲ್ಲರೂ ಹ್ಯಾಪಿ ಆಗಿರೋ ತರ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಒಪ್ಪ, ಶ್ರಾವಣಿಯಮ್ಮ, ನನ್ನ ಈ ಮನೆಯಿಂದ ಕಳ್ಸೋಕ್ ರೆಡಿ ಆಗಿದ್ದೀರಾ ಅಲ್ವಾ? ನಂಗೋಸ್ಕರ ನೀವು ಫೈಟ್ ಮಾಡೋದಿಲ್ವಾ? ನಿಮಗ್ ನಾ ಬೇಡ್ವಾ ಶ್ರಾವಣಿಯಮ್ಮ? ಯಾಕೊಬ್ಬ ಸುಮ್ಮನಾಗ್ಬಿಟ್ರಿ? ಹೇಳಿ ಬಮ್ಮ, ನಾನು ನಿಮ್ಗೆ ಬೇಡ್ವಾ? ದೀಕ್ಷಾ, ದೀಕ್ಷಾ, ದೀಕ್ಷಾ ಪುಟ್ಟ. ಶ್ರಾವಣಿ, ದೀಕ್ಷಾ ಪುಟ್ಟ, ಏನ್ ಪುಟ್ಟ ಇದು? ಅಳ್ಬಾರ್ದು. ಹೋಗಿ ಬಪ್ಪ ನೀವು. ನಾನು ನಿಮಗೆ ಬೇಡ ಅಂತ ನಿನ್ನ ನಿಜ ಮಾಮ ಹತ್ರ ಕರೆಕ್ಟಾಗಿ ನೋಡಿದ್ಯಲ್ವಾ? ದೀಕ್ಷಾ ಪುಟ್ಟ, ಕೇಳಿಲಿ. ದೀಕ್ಷಾ ಪುಟ್ಟಂಗೆ ಪಪ್ಪನ ಮೇಲೆ ನಂಬಿಕೆ ಇದೆ ತಾನೆ? ಮೇಳಲಿ ಹೇಳು, ನಂಬಿಕೆ ಇದೆ ತಾನೆ? ಅಂದಮೇಲೆ ಪಪ್ಪ ಅಷ್ಟು ಬೇಗ ಗಿವ್ ಅಪ್ ಮಾಡ್ಬಿಡ್ತಾರಾ? ಇಲ್ಲ ತಾನೆ? ನಿಶಾ ಮಮ್ಮಿ ಮಾತ್ರ ಅಲ್ಲ, ಇಡೀ ವರ್ಲ್ಡೇ ಬಂದ್ರು ದೀಕ್ಷಾ ಪುಟ್ಟನ ಶ್ರಾವಣಿ ಅಮ್ಮಯಿಂದ ದೂರ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಪಪ್ಪ ಪ್ರಾಮಿಸ್? ದೀಕ್ಷಾ ಪ್ರಾಮಿಸ್. ಐ ಲವ್ ಯು ಪಪ್ಪ. ಐ ಲವ್ ಯು ಟು ಸ್ವೀಟಿ.
ಅಳ್ಬಾರ್ದು. ಗುಡ್ ಗರ್ಲ್. ಮೇಡಮ್, ಎಲ್ಲದಕ್ಕೂ ಮುಂಚೆ ನಾನೊಂದು ವಿಷಯ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ನಡೆದಿದ್ದ ಸ್ಕೂಲ್ ಇನ್ಸಿಡೆಂಟ್ನಲ್ಲಿ ಸೂರ್ಯ ಬ್ರದರ್ದೇನೂ ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾನು, ನನ್ನ ಅಕ್ಕ ನಿಶಾ ಮತ್ತೆ ಅವಳ ಫಿಯಾನ್ಸಿ ಜಯದೇವ್. ಇವರಿಬ್ಬರಿಂದ ನಮ್ಮ ಫ್ಯಾಮಿಲಿಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ ಮೇಡಮ್. ಅದರಿಂದ ಎಲ್ಲರ ಮನಃಶಾಂತಿನೂ ಹಾಳಾಗಿದೆ. ಅವತ್ತು ನಾನು ತುಂಬಾ ಕೋಪದಲ್ಲಿದ್ದೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿದ್ದೀನಿ ಮೇಡಮ್. ನನ್ನ ತಮ್ಮ ಬ್ಲೈಂಡ್ ಆಗಿ ಈ ಎರಡೂ ಫ್ಯಾಮಿಲಿನ ನಂಬಿದ್ದಾನೆ ಮೇಡಮ್. ಅದಕ್ಕೆ ಈ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನೀವು ದೀಕ್ಷಾನ ನನ್ನಿಂದ ದೂರ ಮಾಡಿ ಆ ಶ್ರಾವಣಿ ಕೊಟ್ಟಿದ್ದೀರಾ. ಆ ಮನೇಲಿ ಒಂದಲ್ಲ ಒಂದು ಸ್ಕ್ಯಾಂಡಲ್ಗಳು ನಡೀತಾನೆ ಇರುತ್ತೆ ಮೇಡಮ್. ಸೂರ್ಯ ಎಷ್ಟು ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ನಿಮ್ಗೂ ಗೊತ್ತು. ಸೂರ್ಯ ದೀಕ್ಷಾಗೆ ಬೆಸ್ಟ್ ಪಪ್ಪ ಆಗೋದಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಈಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಹರ್. ಆರು ತಿಂಗಳಿಗೆ ಮಗುನ ಬಿಟ್ಬಿಟ್ಟು ಹೋಗಿದ್ವಿ ಈಗ ಮಗಿನ ಕೇಳ್ತಾವಳೆ ಅಂದ್ರೆ ಯಾವ ನ್ಯಾಯ ಅದೇ ನೀವೇ ಹೇಳಿ ಮೇಡಮ್ ಅವರೇ. ಮಗಿನ ಇಲ್ಲಿ ಗಂಟ ಪ್ರತಿಯೊಂದು ಎಸಿದಾಗೂ ಸಾನೆ ಪ್ರೀತಿಯಿಂದ ನೋಡ್ಕೊಂಡಿದ್ದು ನಮ್ಮ ಶ್ರಾವಣಿಯೇ. ಆ ಮಗಿನೇ ಅವಳಿಗೆ ಪ್ರಾಣ. ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ ಮೇಡಮ್ ಅವರೇ, ದಯವಿಟ್ಟು ಅವಳನ್ನ ಆ ಮಗಿಂದ ದೂರ ಮಾಡಬೇಡಿ. ಮೇಡಮ್, ಅವತ್ತು ಆ ರೀತಿ ಇನ್ಸಿಡೆಂಟ್ ನಡೀಬಾರ್ದಾಗಿತ್ತು. ನನ್ನ ತಪ್ಪನ್ನ ನಾನು ಒಪ್ಕೊತೀನಿ ಮೇಡಮ್. ಆದರೆ ಅವತ್ತು ಕೆಲವು ಜನ ನನ್ನ ಹೆಂಡತಿ ನನ್ನ ನಾದಿನಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನನ್ನ ತಾಳ್ಮೆ ಕಳ್ಕೊಂಡು ರಿಯಾಕ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ನಡೆದೋಯ್ತು. ಪ್ಲೀಸ್, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ. ಅವಳ ಶ್ರಾವಣಿ ಅಮ್ಮನಿಂದ ದೂರ ಮಾಡಬೇಡಿ ಪ್ಲೀಸ್ ಮೇಡಮ್. ಸೂರ್ಯನ ಆಟಿಟ್ಯೂಡ್ ನೋಡಿದಿರಲ್ಲ ಮೇಡಮ್. ಪ್ರತಿಯೊಂದು ಪಾರ್ಟಿ ಫಂಕ್ಷನಲ್ಲೂ ಕುಡ್ಕೊಂಡು ಬರ್ತಾನೆ. ಸುಮಾರು ಜನಕ್ಕೆ ಹೊಡೆದು ಗಲಾಟೆ ಮಾಡಿದ್ದಾರೆ ಮೇಡಮ್. ಇನ್ನು ಶ್ರಾವಣಿನೂ ಯಾರಿಗೂ ಕಮ್ಮಿ ಇಲ್ಲ ಮೇಡಮ್. ಪ್ರತಿಯೊಂದು ವಿಚಾರಕ್ಕೂ ಗಲಾಟೆ ಮಾಡ್ತಾನೆ ಇರ್ತಾಳೆ. ಇವ್ರಗಳ ಮಧ್ಯೆ ದೀಕ್ಷಾ ಇರೋದು ಸರಿನಾ, ನೀವೇ ಹೇಳಿ ಮೇಡಮ್. ನನ್ನ ಮಗಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಮೇಡಮ್. ದೀಕ್ಷಾ ಅಂದ್ರೆ ಶ್ರಾವಣಿಗೆ ಪ್ರಾಣ.
ದಯವಿಟ್ಟು ದೂರ ಮಾಡಿಬಿಡಿ. ನಾನೊಬ್ಳು ಪತ್ರಕರ್ತೆ ಮೇಡಮ್. ನಾನು ತುಂಬ ದಿನದಿಂದ ನಿಶಾ, ಸೂರ್ಯ, ಶ್ರಾವಣಿನ ನೋಡ್ತಾ ಇದ್ದೀನಿ. ಸ್ವಲ್ಪ ದಿನದಿಂದೆ ನಿಶಾ ಅವರು ಮಹಿಳಾ ಸಂಘದವ್ರ ಜೊತೆ ಸೂರ್ಯ ಅವ್ರ ಮನೆಗೆ ಹೋಗಿದ್ರು. ಆಗ ಅಲ್ಲಿ ಏನೆಲ್ಲ ನಡೀತು ಅಂತ ನಿಮಗೆ ಗೊತ್ತಿದೆ ಮೇಡಮ್. ಆ ಫ್ಯಾಮಿಲಿ ನಡೀತಿರೋ ಘಟನೆಗಳು ದೀಕ್ಷನ್ಗೆ ಒಳ್ಳೆ ಭವಿಷ್ಯ ರೂಪಿಸಲ್ಲ ಅನ್ನೋದು ನನ್ನ ಅನಿಸಿಕೆ. ಮೇಡಮ್, ನನ್ನಿಂದ ಒಂದು ದೊಡ್ಡ ಸ್ಕ್ಯಾಂಡಲ್ ನಡೆದಿದೆ. ಇದರಿಂದ ನಮ್ಮ ಫ್ಯಾಮಿಲಿಯವರು ತಲೆ ಎತ್ತಿ ತಿರುಗಾಡಕ್ಕಾಗದಿರುವಂಥ ಸ್ಥಿತಿಗೆ ಬಂದಿದ್ದಾರೆ. ಈ ಘಟನೆ ಪರಿಣಾಮ ಈಗ ದೀಕ್ಷೆ ಮೇಲೆ ಬೀರ್ತದೆ ಮೇಡಮ್. ನಮ್ಮ ಅಕ್ಕ ದೀಕ್ಷೆನ ಪ್ರೀತಿಯಿಂದ ನೋಡ್ಕೊತಾ ಇದ್ದಾಳೆ. ಯಾವುದೇ ವಿಷಯದಲ್ಲೂ ಕಮ್ಮಿ ಮಾಡಿಲ್ಲ. ಪ್ಲೀಸ್ ಮೇಡಮ್, ನಾನು ಮಾಡಿರೋ ತಪ್ಪಿಗೆ ನಮ್ಮ ಅಕ್ಕಂಗೆ ಶಿಕ್ಷೆ ಕೊಡ್ಬೇಡಿ. ಕೋರ್ಟು ಸ್ವಲ್ಪ ಸಮಯದ ನಂತರ ತನ್ನ ತೀರ್ಪನ್ನು ಪ್ರಕಟಿಸುತ್ತದೆ. ನೋಡವ ಶ್ರಾವಣಿ, ನೀ ಇಂಥ ಟೈಮ್ನ ಧೈರ್ಯಗೆಟ್ಟು ನಿಂತ್ಕೊಂಡ್ರೆ ಕೋರ್ಟ್ ಒಳಗಡೆ ಹೋರಾಡಕ್ಕಾಯ್ತಾ ಇದೆ ಅನ್ಕೊಂಡ್ಯಾ? ನೋಡು, ಒಳಗಡೆ ಸೂರ್ಯ ದೀಕ್ಷೆಗೆ ಸಮಾಧಾನ ಮಾಡ್ತಾವನೆ. ನೀನು ಗಟ್ಟಿ ಗೌರ್ತಿಯಾಗಿ ಹಿಂಗೆ ಅಂದ್ಕೊಂಡ್ರೆ ಏನು ಚೆನ್ನಾಗಿರೋದವಳು? ನೋಡವ್ವ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಆ ಜಡ್ಜ ಮಗು ಗೊತ್ತಾಗದೆ. ಅವ್ರು ಇಲ್ಲಿ ತನಕ ಸರಿಯಾಗಿರೋ ತೀರ್ಪೇ ಕೊಟ್ಟವ್ರೆ. ಈ ಸರಿನೂ ಹಂಗೆ ಸರಿಯಾಗಿ ತೀರ್ಪೇ ಕೊಡ್ತಾರೆ. ಯೋಚನೆ ಮಾಡ್ಬೇಡ ಕಣವ. ಚಾಮುಂಡಮ್ಮನ ಮ್ಯಾಗ ಭಾರ ಹಾಕಿ ಒಳಕ್ ನಡಿ, ಎಲ್ಲ ಸರಿ ಹೋಯ್ತದೆ. ನೀ ಏನು ತಲೆ ಕೆಡ್ಸ್ಕೊಂಬೇಡವ. ಬಾ ಒಳಕ್ಕೆ ಬಾರವ, ಬಾ, ಏನೂ ಹಾಕಿಲ್ಲ, ಬಾ. ನೀವಿಬ್ರು ಇಲ್ಲಿಗೆ ಬಂದು ನಂಗೆ ತುಂಬ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ ನಿಶಾ, ಈ ಸರಿ ಶ್ರಾವಣಿ ಕಡೆಗೆ ತೀರ್ಪಾಗೋದಿದೆ. ನಿಶಾ, ಜಡ್ಜ್ಗೂ ಅವ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಈ ಸರಿ ದೀಕ್ಷಾ ಅವ್ರಿಗೆ ಸಿಗೋದು ತುಂಬ ಕಷ್ಟ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ನೋಡೋಣ, ಬನ್ನಿ ಹೋಗೋಣ. ಚಾಮುಂಡವ್ವ, ದೀಕ್ಷೆ ನಮ್ಮ ಮನೆಯಿಂದ ದೂರ ಮಾಡಬೇಡ. ಅವಳ ಮುಟ್ಟಿರೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ದೀಕ್ಷೆ ಹೆಂಗಾರ ನಮ್ ಕುಟೇನೆ ಉಳಿಯಂಗ್ ಮಾಡವ. ಎರಡೂ ಕಡೆಯವರ ಹೇಳಿಕೆಗಳನ್ನು ಪಡೆದುಕೊಂಡ ನಂತರ ಕೋರ್ಟ್ ಒಂದು ತೀರ್ಮಾನಕ್ಕೆ ಬಂದಿದೆ. ಹೀಗೆ ಸೂರ್ಯ ಶ್ರಾವಣಿ ಮನೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಜಗಳಗಳು ನಡೀತಾ ಇದ್ದರೆ ಅದು ದೀಕ್ಷಾಳ ಭವಿಷ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಸತ್ಯ.
ಹಾಗಾಗಿ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ದೀಕ್ಷಾಳನ್ನು ಎಕ್ಸ್ಕ್ಯೂಸ್ ಮಿ ಮೇಡಮ್. ಇವನು ಯಾಕೆ ಇಲ್ಲಿಗೆ ಬಂದ? ಈ ಕೇಸ್ ಬಗ್ಗೆ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ಹೇಳೋದಿದೆ. ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನೇ ಹೇಳೋದಿದ್ರೂ ಫಿಟ್ನೆಸ್ ಬಾಕ್ಸಲ್ಲಿ ಬಂದು ಹೇಳಿ. ಥ್ಯಾಂಕ್ ಯು ಮೇಡಮ್.